ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ ಕಾಗೆ ಬಂಗಾರಪ್ಪ ಪಾರ್ಟ್ 2 ನೋಡ್ತಿರೋರು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಚಾನಲ್ ಅಲ್ಲೂ ಕೂಡ ವಿಡಿಯೋ ಇದೆ, ಹೋಗಿ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಒಂದೆರಡು ಲೈನ್ ಹೇಳೋದರ ಮುಖಾಂತರ ಶುರು ಮಾಡುವ. ನಾವು ಇವನ್ಗೆ ಇಟ್ಟಿರೋ ಹೆಸರು ಕಾಗೆ ಬಂಗಾರಪ್ಪ. ರೋಡಲ್ಲಿ ಗನ್ ಹಿಡ್ಕೊಂಡು ಕೊಡ್ತಿದ್ದ ಬಿಲ್ಡಪ್ಪ. ಪೊಲೀಸ್ ಅವರು ಇವನ್ ವಿಡಿಯೋ ನೋಡಿ ಕೊಡ್ಲಿಲ್ಲ ಗ್ಯಾಪ, ಎತ್ತಾಕೊಂಡೋಗಿ ಚಿನ್ನ ತೆಗ್ಸಿ ಚಿತ್ರಾನ್ನ ಮಾಡ್ಬಿಟ್ಟವ್ರೆ ಪಾಪ. ನಿನ್ಗಿದು ಬೇಕಿತ ಮಗನೇ. ಆಹಾ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇವನು ರೀಲ್ಸ್ ಮಾಡೋ ಶೋಕಿಗೆ ಗನ್ ಹಿಡ್ಕೊಂಡು ರೋಡಲ್ಲಿ ಶೋ ಕೊಡ್ತಿದ್ದಕ್ಕೆ ಪೊಲೀಸ್ ಅವರು ಕರ್ಕೊಂಡೋಗಿ ಕಾವು ಕೊಟ್ಟಿರೋದನ್ನ ಕೊನೆಯಲ್ಲಿ ಮಾತಾಡುವ. ಇವಾಗ ಅಣ್ಣನ ಬಾಡಿಗೆ ಶೋಕಿ, ಬಾಡಿಗೆ ಇಟ್ಕೊಂಡಿರೋ ಲೇಡಿ ಗಾರ್ಡ್ ಗಳ ಬಗ್ಗೆ, ಓಡಾಡೋಕೆ ಇಟ್ಕೊಂಡಿರೋ ರೆಂಟೆಡ್ ಕಾರ್ ಗಳ ಬಗ್ಗೆ ಮಾತಾಡುವ. ಬನ್ನಿ. ಅದಕ್ಕೂ ಮೊದಲು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಶಾರ್ಟ್ ಟೈಮಲ್ಲಿ ಇಷ್ಟ ಬೇಗ ಮೇಲೆ ಬಂದಿರೋದು ಹೆಂಗೆ ಬೈ? ನೋಡಪ್ಪ, ನಾನು ಹುಡುಗಿ ತರ ತಂದು ಬಟ್ಟೆ ಹಾಕೊಂಡು ಶೋ ಮಾಡ್ಕೊಂಡು ಸ್ವಂತ ಮಾತಾಡಿ ಕನ್ನಡದವ್ರು ಮನ್ಸು ಬಿದ್ದಿರೋದು ನಾನು. ಹೌದು, ಅಣ್ಣ ಆಡ್ತಿರೋ ಮಾತ್ರ ಸ್ವಂತ, ಆದ್ರೆ ಇನ್ ಮಿಕ್ಕಿದ್ದೆಲ್ಲ ಬಾಡ್ಗೆನೆ. ಹೆಂಗೆ ಅಂದ್ರೆ ಹಿಂದೆ ನಿಂತಿರೋ ಲೇಡಿ ಬಾಡಿಗಳು ಬಾಡ್ಗೆನೆ, ಒರಿಕೊಂಡು ನಿಂತಿರೋ ಇಂಪೋರ್ಟೆಡ್ ಗಾಡಿನೂ ಕೂಡ ಬಾಡ್ಗೆನೆ. ಹೌದು, ನೀವು ದುಡ್ಡು ಕೊಡಿ ಸ್ವಾಮಿ. ರಷ್ಯನ್ ಬೇಕಾ, ಬ್ರೆಜಿಲಿಯನ್ ಬೇಕಾ, ಕೆರಿಬಿಯನ್ ಬೇಕಾ, ಕೊಲಂಬಿಯನ್ ಬೇಕಾ, ಕಾಂಬೋಡಿಯನ್ ಬೇಕಾ, ದುಡ್ಡು ಕೊಟ್ರೆ ಶೂಟ್ ಮಾಡೋಕೆ ಯಾವ ತರ ಹುಡುಗಿರ್ ಬೇಕಾದ್ರೂ ಸಿಗ್ತಾರೆ. ವಿಡಿಯೋ ಶೂಟ್ ಮಾಡೋಕೆ, ಸಿನಿಮಾ ಶೂಟ್ ಮಾಡೋಕೆ ಗುರು ಹೇಳ್ತಿರೋದು. ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಆಕ್ಚುಲಿ ಕಾಮಿಡಿ ಏನ್ ಗೊತ್ತಾ ಫ್ರೆಂಡ್ಸ್, ಎಲ್ರೂ ದುಡ್ಡು ಹಾಕಿ ಸಿನಿಮಾ ಸೀರಿಯಲ್ ಅಂತ ಮಾಡಿದ್ರೆ ಈ ನಮ್ ಕಾಗೆ ಬಂಗಾರಪ್ಪ ದುಡ್ಡು ಖರ್ಚು ಮಾಡ್ಕೊಂಡು ರೀಲ್ಸ್ ಮಾಡ್ತಾವನೆ. ಇವ್ನು ಹಿಂಗೆಲ್ಲ ಚಿನ್ನ ಹಾಕೊಂಡು ಮೊಗ್ಲಾಗೆ ಇಬ್ರು ಹೆಣ್ಣೈಕ್ಳು ನಿಲ್ಸ್ಕೊಂಡು ನಾನೇ ಶೂರ ಧೀರ ಮೋರಿ ತೂರಿದ ವೀರ ಅಂತ ಬಿಲ್ಡಪ್ ಕೊಡ್ತಿರೋದು ನೋಡಿದ್ರೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಂಬಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ ಅರುಣ್ ಭಾಯ್ ಅವರನ್ನ. ಅವರು ಕರ್ನಾಟಕದ ಆಂಡ್ರೂ ಟೇಟು, ಆದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಕಾಣಿಸ್ಕೊಳ್ತಿರೋ ರೀತಿ ಡಿಟ್ಟೋ ರಕ್ಷಕ್ ಬುಲೆಟ್. ಗನ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಕ್ಕೆ ಪೊಲೀಸ್ ಅವರು ಕೊಟ್ಟಿರ್ತಾರೆ ಇಷ್ಟೊತ್ತಿಗೆ ಬಿಸ್ಕೆಟ್. ಅದರಿಂದ ಆಚೆ ಬರೋಕೆ ತಗೊಳ್ಬೇಕಾಗುತ್ತೆ ಒಳ್ಳೆ ಟ್ರೀಟ್ಮೆಂಟ್. ಈ ತರ ಎಲ್ಲ ಬಾಡಿಗೆ ಶೋಕಿ ಬಿಟ್ಬಿಟ್ಟು ಸಾಮಾನ್ಯವಾಗಿ ಇದ್ರು ಸ್ವಂತ ಶೋಕಿ ಮಾಡಿದ್ರೆ ಆಗ್ತೀಯ ಗ್ರೇಟು, ಇಲ್ವಾ ಜನರ ಕೈಲಿ ಒಡಸ್ಕೋತೀಯ ಒಂದಲ್ಲ ಒಂದಿನ ಏಟು. ಸ್ನೇಹಿತರೆ, ನೋಡಿಬೇಕಿದ್ರೆ ಈ ರಕ್ಷಕ್ ಬುಲೆಟ್ ಮತ್ತೆ ಈ ಅರುಣ್ ಆಟೋಮ್ ಬಾಂಬ್ ಇಬ್ರು ಒಂದೇ ನಾಣ್ಯದ ಎರಡು ತಿಕ್ಕಗಳ ತರ ಕಾಣಿಸ್ತವ್ರೆ ಅಲ್ವಾ? ಸಾರಿ ಒಂದೇ ನಾಣ್ಯದ ಎರಡು ಮುಖಗಳ ತರ ಕಾಣಿಸ್ತವ್ರೆ ಅಲ್ವಾ ಬಿಟ್ಟಿ ಬಿಲ್ಡಪ್ ಕೊಡೋದ್ರಲ್ಲಿ. ಆದ್ರೆ ರಕ್ಷಕ್ ಬುಲೆಟ್ಗೂ ಇವನ್ಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ? ಅವ್ನು ಸ್ವಂತದನ್ನ ಇಟ್ಕೊಂಡು ಬಿಲ್ಡಪ್ ಕೊಡ್ತಿದ್ದ, ಇವನು ಎಲ್ಲಾನು ಬಾಡಿಗೆ ಇಟ್ಕೊಂಡು ಬಿಲ್ಡಪ್ ಕೊಡ್ತಾವನೆ. ಪುಂಗೋದ್ರಲ್ಲಿ ರಕ್ಷಕ್ ಬುಲೆಟ್ ಆದ್ರೆ ಇವನು ಅರುಣ್ ಆಟೋಮ್ ಬಾಂಬೆ. ಬರೀ ಆಟೋಮ್ ಬಾಂಬ್ ಅಲ್ಲ, ಅರುಣ್ ಅಣು ಬಾಂಬು. ಅವ್ರು ತಗೊಂಡು ಏನ್ ಮಾಡ್ತೀವಿ? ಅವರಿಂದ ನೆಮ್ಮದಿರಂಗಿಲ್ಲ, ಇರೋರ್ಗಷ್ಟೇ. ನಾನು ಚೆನ್ನಾಗಿ ಖುಷಿ ಐತಿ ನನಗೆ. ಅವ್ರಿಗೆ ಚೆನ್ನಾಗಿರಕ್ಕಾಗಲ್ಲಪ್ಪ. ನಾನು ಹಾರ್ಟ್ ಓಪನ್, ನನ್ನ ಗಾಡಿನೂ ಓಪನ್. ವಾವ್, ವಾಟ್ ಎ ಪಂಚಿಂಗ್ ಲೈನ್ ಅರುಣ್ ಬಾಯ್. ನನ್ನ ಆರ್ಟು ಓಪನ್ನೇ, ನನ್ನ ಗಾಡಿನೂ ಓಪನ್ನೇ. ಅಬ್ಬಬ್ಬಬ್ಬಬ್ಬಾ, ಇಟ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್. ಪ್ಲಾಸ್ಟಿಕ್ ಟೂತ್ ಪಿಕ್ ಗ್ಯಾಸ್ಟ್ರಿಕ್. ಆದ್ರೆ ಏನ್ ಗೊತ್ತಾ ಅರುಣ್ ಭಾಯ್, ನಿನ್ನ ಆಟು ಓಪನ್ ಇರ್ಬೋದೇನೋ, ನೀನ್ ಹೇಳಿರೋ ನನ್ನ ಆಟು ಓಪನ್ನೇ, ನನ್ನ ಗಾಡಿನೂ ಓಪನ್ನೇ. ಇದರಲ್ಲಿ ಒಂದು ತಪ್ಪಿದೆ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸುಳ್ಳಿದೆ. ಏನದು? ಅದೇನಂದ್ರೆ ನಿನ್ನ ಆಟು ಓಪನ್ ಓಕೆ, ಅದು ನಿನ್ನ ಆಟೆ. ಆದ್ರೆ ನನ್ನ ಕಾರು ಓಪನ್ ಯಾಕೆ? ಆ ಕಾರ್ನ ನೀನು ರೆಂಟಿಗೆ ತಗೊಂಡಿರೋದು ಅಲ್ವಾ, ನಿಂದ ಹೆಂಗಾಗತ್ತೆ? ಅದಕ್ಕೆ ನನ್ನ ಆಟು ಓಪನ್, ನನ್ನ ಬಾಡಿಗೆ ಕಾರ್ ಕೂಡ ಓಪನ್ ಅಂದಾಗ ಮಾತ್ರ ಪಂಚಿಂಗ್ ಲೈನ್ ಪರ್ಫೆಕ್ಟ್ ಆಗೋದು. ಏನಂತ್ಯ? ಕರೆಕ್ಟ್. ಆಮೇಲೆ ಸ್ನೇಹಿತರೆ, ಈ ನಮ್ಮ ಕಾಗೆ ಬಂಗಾರಪ್ಪ ಕಾರ್ಗಳನ್ನ ರೆಂಟ್ಗೆ ತಕೊಳ್ಳೋದು ಅನ್ನೋದಕ್ಕೆ ಸಾಕ್ಷಿ ಆ ಕಾರ್ಗಳು ಯಾರ ಹೆಸರಲ್ಲಿದೆ ಅಂತ RTO ಡೀಟೇಲ್ಸ್ ಎಲ್ಲ ತೋರಿಸಬೇಕಾಗಿಲ್ಲ, ಅವರೇ ಒಂದು ವಿಡಿಯೋದಲ್ಲಿ ಒಪ್ಕೊಂಡವ್ರೆ ನೋಡಿ. ಇನ್ನೊಬ್ರು ಹೇಳ್ತಾರೆ ಇವನು ರೆಂಟಲ್ ತಗೊಂಡು ಶೂಟ್ ಮಾಡ್ತಾನೆ, ಇದು ಎಲ್ಲ ಶೂಟ್ ಮಾಡಿ ಎಲ್ಲ ಹೋಗಿರ್ತೀನಿ ಸರ್, ಅಲ್ಲೆಲ್ಲ ನನ್ನ ಗಾಡಿ ತರ್ಸ್ಕೊಳಕ್ಕಾಗತ್ತಾ? ಹೌದು ಅರುಣ್ ಭಾಯ್, ನೀವ್ ಹೇಳ್ತಿರೋದು ನಿಜ. ಡೆಲ್ಲಿ ಮುಂಬೈ ಅಂತ ಫ್ಲೈಟ್ ಅಲ್ಲಿ ಓಡಾಡೋ ನೀವು ನಿಮ್ ಸ್ವಂತ ಕಾರ್ನ ಅಲ್ಲಿಗೆ ತಗೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ. ಆದ್ರೆ ನಿಮ್ಮ ಹತ್ರನೇ ಹೆಲಿಕಾಪ್ಟರ್ ಇದೆ ಅನ್ಸುತ್ತೆ ಅಲ್ವಾ? ಯಾವ್ದೋ ಒಂದು ವಿಡಿಯೋದಲ್ಲಿ ಚಾಲು ಮಾಡೋ ಕೇಳಿನಿ ಅಂದಂಗಿತ್ತು. ಓ, ಹೆಲಿಕಾಪ್ಟರು ನಿಮ್ಗೆ ಗೊತ್ತಿಲ್ಲ, ಇದರ ನಿಜವಾದ ಮ್ಯಾಟರು. ನೋಡ್ತಾ ಇರಿ, ಗೊತ್ತಾಗುತ್ತೆ ಲೇಟರು. ಅದರ ಹತ್ತಿರ ಹೋಗೋಕ್ಕೂ ಇಲ್ಲ ಇವನ್ಗೆ ಮೀಟರು. ಕೊಡ್ರೋ ಇವನ್ಗೆ ಒಂದ್ ಬಾಟ್ಲು ವಾಟರು. ಚೆನ್ನಾಗಿ ಹಣ್ಣು ತೊಳ್ಕೊಂಡು ಆಗ್ಲಿ ಇವನ್ ಇನ್ನ ಬೆಟರು. ಅಬ್ಬಬ್ಬಬ್ಬಬ್ಬಾ, ಎಲ್ಲೋ ಹೋಗ್ಬೇಕಂತೆ ಚಾಲು ಮಾಡೋ ಕೇಳೋರಂತೆ ನಮ್ಮ ಅರುಣ್ ಭಾಯ್. ಆಮೇಲೆ ಅದೇನೋ ತೋರಿಸ್ಬೇಕು ಅಂದ್ರಲ್ಲ, ಏನ್ ಬಾಯ್ ಅದು? ಹೌದಾ ಅರುಣ್ ಭಾಯ್, ಎಲ್ರು ಹೇಳ್ತಾರಲ್ಲ ರಿಯಲ್ ಅಂತ ತೋರ್ಸೋಕೆ ನೀವು ದೂರದಲ್ಲಿ ನಿಂತ್ಕೊಂಡು ಈ ವಿಡಿಯೋ ಮಾಡಿರೋದಾ? ಅದು ರಿಯಲ್ ಅಂತ ತೋರ್ಸ್ಲೇಬೇಕು ಅನ್ನೋದೇ. ಆದ್ರೆ ಅದ್ರೊಳಗತ್ತಿ ತೋರ್ಸ್ಬೇಕಿತ್ತು ಅಲ್ವಾ? ಯಾಕೆ ತೋರ್ಸಿಲ್ಲ? ಬ್ಯೂಟಿಫುಲ್ ಪಾಯಿಂಟ್. ಯಾಕೆ ನಿಮ್ನ ಅದ್ರ ಮೇಲೆ ಹತ್ತೋಕ್ ಬಿಟ್ಟಿಲ್ವಾ, ಇಲ್ಲ ಅದ್ರ ಹತ್ರನೇ ಬಿಟ್ಟಿಲ್ವಾ?
ನೋಡಿದ್ರಲ್ಲ ಸ್ನೇಹಿತರೆ, ದೂರದಿಂದಾನೆ ಈ ಮಟ್ಟಕ್ಕೆ ಚಾಲು ಮಾಡೋಕೆ ಹೇಳಿನಿ, ಚಕ್ಲಿ ಮಾಡೋಕೆ ಹೇಳಿನಿ ಅಂತ ಬಿಲ್ಡಪ್ ಕೊಡ್ತಿರೋ ಇವನು ಅದ್ರೊಳಗೆ ಹತ್ತೋಗ್ಬಿಟ್ಟಿದ್ರೆ ಸುಮ್ನೆ ಇರ್ತಿದ್ನ, ಇನ್ನೊಂದಷ್ಟು ವಿಡಿಯೋ ಮಾಡಿ ಬೇಜಾನ್ ಬಿಲ್ಡಪ್ ತಗೋತಿದ್ದ. ಆದ್ರೆ ಇವನ್ನ ಅವರು ಹತ್ತೋಕ್ಕೂ ಬಿಟ್ಟಿಲ್ಲ, ಹತ್ರನೂ ಬಿಟ್ಟಿಲ್ಲ ಅನ್ಸುತ್ತೆ. ಅದಕ್ಕೆ ದೂರದಿಂದಾನೆ ಒಂದು ವಿಡಿಯೋ ಮಾಡ್ಕೊಂಡು ಸುಮ್ನಾಗವನೆ. ಈ ವಿಡಿಯೋ ಆದ್ಮೇಲೆ ಆ ಹೆಲಿಕಾಪ್ಟರ್ ಬಿಲ್ಡಪ್ ವಿಡಿಯೋ ಒಂದು ಇಲ್ವೇ ಇಲ್ಲ. ಆಮೇಲೆ ಅಣ್ಣ ಹಾಕಿರೋ ಇನ್ನೊಂದು ವಿಡಿಯೋದಲ್ಲಿ ಇದೇ ಹೆಲಿಕಾಪ್ಟರ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇಳಿದ್ ಬರ್ತವ್ರೆ. ಸೊ ಅದು ಯಾರ್ದಾರೋ ಆಗಿರ್ಲಿ, ಎಲ್ಲಾದ್ರೂ ಇರ್ಲಿ, ಒಟ್ನಲ್ಲಿ ವಿಡಿಯೋ ಮಾಡಿ ನಂದೇ ನಾನು ತುಂಬಾ ರಿಚ್ ಅನ್ನೋ ತರ ಶೋ ಕೊಡ್ಬೇಕು ಅನ್ನೋ ತೀರಾ ಮಾರ ತೀಟೆ ಜಾಸ್ತಿ ಅರುಣ್ ಬೈಗೆ. ನೋಡಿದ್ರೆ ಗೊತ್ತಾಗಿಲ್ವಾ? ಅವಕಾಶ ಅಂತ ನಂಗೆ ತಿಳಿತಾ ಯಾವಾಗ ಹೇಳಿಲ್ಲ, ಯಾರೋ ಹೇಳಿಲ್ಲ ಅವಕಾಶ ಅಂತ. ಅವ್ರ ಜೊತೆ ಚಂದಿರೋದು ಬಾಡಿ ಗಾಡಿ ನಾನು ಅವಕಾಶ ಐತಿ. ಇಬ್ಬರಿದಾರ, ಇನ್ನೊಂದು 4-5 ಜನ ಬರ್ತಾರ ಅಬ್ರಾಡ್ ಇಂದ. ಹೌವಲೇ ನಿಜಾನ ಅರುಣ್ ಬೈ? ಅಬ್ರಾಡ್ ಇಂದ ಇನ್ನ 4 ಜನ ನಿಮ್ ಬಾಡಿ ಗಾರ್ಡ್ ಬರ್ತಾವ್ರ? ಅಬ್ಬಬ್ಬಬ್ಬಬ್ಬ, ಈ ನಿಮ್ PVC ಪೈಪ್ ಹಂಗಿರೋ ಬಾಡಿನ ಗಾರ್ಡ್ ಮಾಡೋಕೆ ಅಬ್ರಾಡ್ ಇಂದ ಬಾಡಿ ಗಾರ್ಡ್ ಬರ್ತಾವ್ರ ಅಂದ್ರೆ ಹೊರ ದೇಶದಿಂದ ಬರ್ತಾವ್ರ? ಅಲ್ಲ ಅರುಣ್ ಬೈ, ನಂಗೊಂದು ಡೌಟು. ಈ ನಿಮ್ಮ ಬಾಡಿನ ಗಾರ್ಡ್ ಮಾಡೋಕೆ ಅಬ್ರಾಡ್ ಇಂದ 4 ಜನ ಬಾಡಿ ಗಾರ್ಡ್ ನ ಕರೆಸ್ತಿರೋ ನೀವು, ಇನ್ನ ಯಾಕೆ ಹೊರದೇಶಕ್ಕೆ ಟೂರ್ಗಾಗ್ಲಿ ಆ ನಿಮ್ಮ 100 ಕೋಟಿ 1000 ಕೋಟಿ ಪ್ರಾಜೆಕ್ಟ್ ಮೇಲಾಗ್ಲಿ ಹೋಗಿಲ್ಲ? ಹೋಗ್ಬೇಕಿತ್ತು ಅಲ್ವಾ? ನಾನು ಇಂಡಿಯಾ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸರ್. ಹೌದಾ? ನನಗೆ ಎಲ್ಲ ಹೇಳ್ತಾ ಇದ್ರು, ನಾನು ಹೋಗಲ್ಲ ಸರ್. ನಾನು ಹುಟ್ಟಿದ್ದು ಇಲ್ಲ, ಸಾಯೋದು ಇಲ್ಲ. ನನಗೆ ಇಷ್ಟ ಇಲ್ಲ ಹೊರಗಡೆ ಹೋಗಕ್ಕೆ. ಇಲ್ಲೇ ನೋಡಕ್ ಆಗ್ತಿಲ್ಲ, ಹೊರಗಡೆಯಿಂದ ಬರ್ತಾರೆ ಇಲ್ಲಿ ನೋಡಕ್ಕೆ. ನಾವ್ ಯಾಕೆ ಸರ್ ಹೊರಗೆ ಹೋಗೋಣ? ಅದೇನೋ ಅಂತಾರೆ ನಮ್ ಕಡೆ, ಮಾಡ್ಲಾ ಕೆಂಪ ಅಂದ್ರೆ ಮಾಡೋಕ್ ಸಿಕ್ಕುದ್ರಲ್ವಾ ಮಾಡೋದು ಅಂದಂತೆ. ಹಂಗಾಯ್ತು ಇವಂದು. ನೋಡಿ ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನೀವ್ ಎಲ್ಲಾನು ಡಬಲ್ ಮೀನಿಂಗ್ ತಿಳ್ಕೊಬೇಡಿ. ಈ ಮಾತಿನ ಅರ್ಥ ಏನಂದ್ರೆ, ಕೆಲ್ಸ ಮಾಡ್ಲಾ ಕೆಂಪ ಅಂದ್ರೆ ಮಾಡೋಕೇನು ಕೆಲ್ಸ ಇಲ್ಲ ಅಂದಂತೆ ಅಂತ ಅರ್ಥ ಅಷ್ಟೇ. ಈ ಸತಿ MP ಎಲೆಕ್ಷನ್ ಬೈ ಆ ಎಲೆಕ್ಷನ್ ಹಂಗಾಯ್ತ. ಇವಾಗ MP ಎಲೆಕ್ಷನ್ ಇರ್ತೀವಿ, ನಿಮ್ ಕೈಯಾಗೈತಲ್ಲ ಓಟ, ನೀವು ನೋಟ್ ಹಾಕ್ರಿ. ಯಾರಿಗೆ ಕೆಲಸ ಅವ್ರು ಆಡ್ತಾರೆ ಇಲ್ಲ, ನೀವು ಯಾರು ಮೆಚ್ಚುತ್ತಾರೋ ಅವ್ರಿಗೆ ಓಟ್ ಹಾಕ್ರಿ. ನಂಗೆಲ್ಲ ಕೇಳ್ಬೇಡಪ್ಪ, ರಾಜಕೀಯ ನಂಗೆ ಆಗ್ ಬರಂಗಿಲ್ಲ. ಏನೇನೋ ರಾಜಕೀಯಕ್ಕೂ ನಿಮ್ಗೂ ಆಗ್ಬರಲ್ವಾ ಅಣ್ಣ? ಮತ್ತ್ಯಾಕೆ ರಾಜಕೀಯ ವ್ಯಕ್ತಿಗಳ ಜೊತೆ ಓಟ ಪೋಟ ಆಟ ನೀನ್ ಇಟ್ಕೊಂಡಿದ್ಯಾ ಅವ್ರ ಫುಟ್ಟ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಒಂದ್ ಕಡೆ ನೋಡಿದ್ರೆ ರಾಜಕೀಯ ಅಂದ್ರೆ ಆಗ್ಬರಂಗಿಲ್ಲ ಅನ್ನೋದು, ಇನ್ನೊಂದ್ ಕಡೆ ನೋಡಿದ್ರೆ ರಾಜಕೀಯವಾಗಿಯೂ ನಾನು ತುಂಬಾ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಈ ವಯ್ಯ ಮಾಡ್ತಿರೋದು ಹೆಂಗಿದೆ ಅಂದ್ರೆ, ಚಿಕನ್ ಟಿಕ್ಕಾ ಅಂದ್ರೆ ನಂಗೆ ಇಷ್ಟ. ಸಾರಿ ಚಿಕನ್ ಟಿಕ್ಕಾ ಅಂದ್ರೆ ನಂಗೆ ತಿನ್ನೋಕ್ ಇಷ್ಟ. ಆದ್ರೆ ಕೋಳಿನ ಸಾಯಿಸೋದು ಅಂದ್ರೆ ನಂಗೆ ಆಗ್ಬರಲ್ಲ ಅಂದಂಗೆ. ನಿಮ್ ಮಾತ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ಅನ್ಕೋತೀನಪ್ಪ, ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ಇವತ್ತು ಬಾಡಿ ಗಾರ್ಡ್ಸ್ ಬಾಯ್ಸ್ ಇಟ್ಬಿಟ್ಟಿರಲ್ಲ ಬೈ. ಎಲ್ಲರೂ ಇಷ್ಟಪಟ್ಟರು ಹುಡುಗಿರ್ ಬೇಡಣ ಹುಡುಗರು ಅಂತ ಅವ್ರು ತಗೊಂಡಿದ್ದಾರೆ. ಇದಕ್ಕೂ ನೋಡಿ ಮಕ್ಳಿಗೆ ಇಟ್ಕೊಂಡ್ಬಿಟ್ರೆ ಇದಕ್ಕಂತ ಮಕ್ಳಿಗೆ ಶೂಟ್ ಮಾಡ್ಬಿಡ್ತಾರೆ. ಅರೆ ಏನೋ ಅರುಣ್ ಬೈ, ಅದೇ ಗನ್ ತಕೊಂಡು ಮುಕ್ಲಿಕ್ ಶೂಟ್ ಮಾಡ್ತೀರಾ? ಸಿಕ್ತಂಗೆ ಶೂಟ್ ಮಾಡೋಕೆ ಅದೇನ್ ದೀಪಾವಳಿ ಗನ್ನ ಇಲ್ಲ ನಮ್ ದೇಶ ಏನ್ ಪಾಕಿಸ್ತಾನನ? ಅಯ್ಯೋ ನೀನು ಹಿಡ್ದವಳಲೇ. ನನ್ನ ಮಗಂದು ನೀನ್ ಈ ತರ ಒಣ ಶೋಕಿ ಬಾಡ್ಗೆ ಶೋಕಿ ಮಾಡ್ತಿರೋದಕ್ಕೇನೆ ಪೊಲೀಸ್ ಅವ್ರು ಕರ್ಕೊಂಡೋಗಿ ಇವಾಗ ನಿನ್ನ ಮುಕ್ಳಿಗೆ ಮೂಂಬತ್ತಿ ಸಿಕ್ಸಿ ದೀಪ ಹಚ್ಚಿರೋದು ಅನ್ಬೇಕು. ಏನಂತೀರಾ ಸ್ನೇಹಿತರೆ? ನಾನು ಈ ವಿಡಿಯೋ ನೋಡಿದಾಗ ಸಿಕ್ಕಾಪಟ್ಟೆ ಡೌಟ್ ಬರೋಕೆ ಶುರುವಾಗಿತ್ತು. ಹೆಂಗೆ ಗುರು ಇದೆಲ್ಲ ಸಾಧ್ಯ? ರೋಡಲ್ಲಿ ಈ ತರ ಗನ್ ಹಿಡ್ಕೊಂಡು ಓಡಾಡೋಕ್ ಆಗುತ್ತಾ? ಅದು AK-47 ಅಂತ. ಹೌದು, ಯಾಕಂದ್ರೆ ಯಾರಾದ್ರೂ ಒಬ್ಬ ಪರ್ಸನ್ ನಮ್ಮ ದೇಶದಲ್ಲಿ ಗನ್ ಇಟ್ಕೋಬೇಕು ಅಂದ್ರೆ ಲೈಸೆನ್ಸ್ ಇರಬೇಕು. ಸುಮ್ನೆ ಎಲ್ಲರಿಗೂ ಗನ್ ಮತ್ತೆ ಲೈಸೆನ್ಸ್ ಕೊಡಲ್ಲ. ಅದನ್ನ ಪಡ್ಕೋಬೇಕು ಅಂದ್ರೆ ಅದರದೇ ಆದ ಒಂದಷ್ಟು ರೂಲ್ಸ್ ಗಳಿರ್ತವೆ. ಅಂತದ್ರಲ್ಲಿ ಇವ್ನ್ ನೋಡಿದ್ರೆ ಮುಕ್ಲಿಗೆ ಗನ್ ಇಟ್ಟು ಡಮ್ ಅನ್ಸ್ಬಿಡ್ತೀನಿ ಅಂತವನಲ್ಲ, ಇವ್ನ್ಗೆ ಯಾವತ್ತು ಪೊಲೀಸ್ ಅವರು ಕರ್ಕೊಂಡೋಗಿ ಅಂತ ಅನ್ನಿಸ್ತಾರೋ ಗೊತ್ತಿಲ್ಲ ಅನ್ಕೊಳ್ಳೋ ಅಷ್ಟ್ರಲ್ಲೇ ಟಾಟಾ. ಅಕ್ಕ ತಗಿ ಈ ಇಬ್ರು ಇಜ್ಗಾರ್ಡ್ಗಳಿಗೆ ಸಾರಿ ಬಾಡಿ ಗಾರ್ಡ್ಗಳಿಗೆ ಕೊಡೋದ್ರ ಮೇಲೆ ಒಂದಷ್ಟು ಕಾಸು ಜಾಸ್ತಿ ಕೊಟ್ಟವನೇ ಅನ್ಸುತ್ತೆ ಗುರು ಪಕ್ಕ. ಯಾಕಂದ್ರೆ ಅಲ್ಲಿ ಅವನ್ನ ನೋಡೋಕೆ ಜನಜಾತ್ರೆ ಜನಸಾಗರ ಏನಾದ್ರು ಸೇರವ್ರ ಇಲ್ಲ. ಇವನೇನಾದ್ರೂ ದೊಡ್ಡ ಭೂಗತ ಪಾತಕಿನ, ಇಲ್ಲ ದೊಡ್ಡ ಉದ್ಯಮಿನ, ಇಲ್ಲ ಸೆಲೆಬ್ರಿಟಿನ, ಸ್ಪೋರ್ಟ್ಸ್ ಮ್ಯಾನ, ದೇಶ ಕಂಡಂತಹ ಮಹಾನ್ ವ್ಯಕ್ತಿನ? ಇಲ್ಲ ಸರ್, ಇಲ್ಲ. ನನ್ನ ಮಗಂದು ಮುಖೇಶ್ ಅಂಬಾನಿ ನಡ್ಕೊಂಡ್ ಬರ್ಬೇಕಾದ್ರೂ ಅವ್ನ ಬಾಡಿ ಗಾರ್ಡ್ಸ್ ಈ ತರ ಆಡಲ್ಲ. ಆ ಲೆವೆಲ್ಗೆ ಇಟ್ಕೊಂಡ್ ಬಂದಿರೋ ಒಂದ್ ಮೊಬೈಲ್ಗೆ ಒಬ್ರಾದ್ಮೇಲೆ ಒಬ್ರು ಬಂದು ಕೈ ಹಾಕ್ತವ್ರೆ. ಮೇ ಬಿ ವಿಡಿಯೋ ಮಾಡಬೇಡ ಅಂತ ಮೊಬೈಲ್ ಕಿತ್ಕೊಳ್ಳೋಕ್ ಹೋದ್ರೆ ₹100 ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿರ್ಬೇಕು. ಅದಕ್ಕೆ ಇವನ್ ಮೊದ್ಲು ಕೈ ಹಾಕ್ತಾ. ಅದನ್ನ ನೋಡಿ ಇನ್ನೊಬ್ಬ ನಾನ್ ಯಾಕೆ ಗುರು ₹100 ಬಿಡ್ಲಿ ಅಂದ್ಬಿಟ್ಟು ಅವನು ಕಿತ್ಕೊಳಕ್ ಬರ್ತಾವನೆ. ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿರೋನು ಬೇರೆ ಯಾರೋ ಅಲ್ಲ ಗುರು ಅನ್ಕೊಂಡು ಯಾವಾಗ್ಲೂ ಅರುಣ್ ಬೈ ಜೊತೆನೆ ಇರೋ ಅವ್ನ್ ತಮ್ಮನೇ. ಅದಕ್ಕೆ ಅಲ್ವಾ ಈ ವಿಡಿಯೋ ಅರುಣ್ ಬೈ ಅಕೌಂಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಅಂತದ್ರಲ್ಲೂ ಈ ಇಜ್ಗಾರ್ಡ್ಗಳು ಓವರ್ ಆಕ್ಟಿಂಗ್ ವಾಮಿಟ್ ಬರೋರಂತೆ ಆಕ್ಟಿಂಗ್ ಮಾಡ್ತಾವ್ರೆ.
ಸ್ನೇಹಿತರೆ, ಇನ್ನೊಂದೇನಂದ್ರೆ ಬಾಡಿ ಗಾರ್ಡ್ಸ್ ಮತ್ತೆ ಬೌನ್ಸರ್ಸ್ ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೈರಿಂಗ್ ಮಾಡ್ಕೋಬಹುದು, ಅಂದ್ರೆ ನೇಮಕ ಮಾಡ್ಕೋಬಹುದು. ಅದನ್ನ ಪ್ರೊವೈಡ್ ಮಾಡೋಕೆ ಅಂತಾನೆ ಒಂದಷ್ಟು ಏಜೆನ್ಸೀಸ್ ಇರುತ್ತೆ. ಆದ್ರೆ ಈ ತರ ವೆಪನ್ಸ್ ಜೊತೆ ಬಾಡಿ ಗಾರ್ಡ್ಸ್ ನ ಹೈರಿಂಗ್ ಮಾಡ್ಕೊಳ್ಳೋರಲ್ಲಿ 2 ತರ ಕ್ಯಾಟಗರಿ ಜನ ಇರ್ತಾರೆ. ಯಾರು? ಒಂದ್ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು, ಪೊಲಿಟಿಷಿಯನ್ ಗಳು, ಆಕ್ಟರ್ಸ್ ಗಳು, ಸ್ಪೋರ್ಟ್ಸ್ ಮ್ಯಾನ್ ಗಳು ಮತ್ತೆ ದೊಡ್ಡ ದೊಡ್ಡ ಮಾಜಿ ಭೂಗತ ಪಾತಕಿಗಳು. ಇವರೆಲ್ಲ ಯಾಕೆ ವಿತ್ ವೆಪನ್ ಹೈರಿಂಗ್ ಮಾಡ್ಕೋತಾರೆ ಅಂದ್ರೆ ಅವ್ರಿಗೆ ಲೈಫ್ ಥ್ರೆಟ್ ಇರುತ್ತೆ, ದುಶ್ಮನ್ಗಳು ಇರ್ತಾರೆ. ಅದಕ್ಕೆ ಎರಡನೇ ಕ್ಯಾಟಗರಿ ಜನ ಯಾರಪ್ಪ ಅಂದ್ರೆ ಸಿನಿಮಾ ಶೂಟಿಂಗ್ ಮಾಡೋರು, ನಾನೊಬ್ಬ ದೊಡ್ಡ ವ್ಯಕ್ತಿ ಅಂತ ಶೋ ಕೊಡೋರು. ಏನಪ್ಪ ಇವನು ಗನ್ ಇಟ್ಕೊಂಡು ಬಾಡಿ ಗಾರ್ಡ್ ಇಟ್ಕೊಂಡವನೇ ಅಂತ ನಮ್ಮನ್ನ ನೋಡಿ ಜನ ಎದುರುಕೊಳ್ಳಿ, ನಮ್ಗೊಂದು ಇಮೇಜ್ ಕ್ರಿಯೇಟ್ ಆಗ್ಲಿ ಅಂತ ಬಿಲ್ಡ್ ಅಪ್ ಕೊಡೋರು. ಸೊ ಈ 2 ಕ್ಯಾಟಗರಿಯಲ್ಲಿ ಅರುಣ್ ಕಟಾರೆ ಅವರು ಯಾವ ಕ್ಯಾಟಗರಿಗೆ ಸೇರ್ಕೋತಾರೆ ಅಂದ್ರೆ ಎರಡನೇ ಕ್ಯಾಟಗರಿಗೆ. ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಸ್ನೇಹಿತರೆ, ಕಾಗ ಬಂಗಾರಪ್ಪ ಪಾರ್ಟ್ 2 ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.